ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನವಚೇತನವ ನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆ ಕಾರ್ಯಕ್ರಮವಾದಂತಹ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ನಮ್ಮ ವಚನವಾಣಿ ಕಾರ್ಯಕ್ರಮದ ಮುಖೇನ ಸಾಕಷ್ಟು ವಚನಗಳನ್ನು ಕೇಳ್ತಾ ಇದ್ದೀರಿ, ಅವುಗಳ ಅರ್ಥವನ್ನು ಅರಿತುಕೊಳ್ತಾ ಇದ್ದೀರಿ. ಹಾಗೆ ಅರಿತುಕೊಂಡಂತಹ ಎಲ್ಲ ವಚನಗಳ ಸಾರವನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ತಾ ಸಮಾಜವನ್ನು ಸುಸ್ಥಿರತೆಯತ್ತ ಸಾಗಿಸೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಆರಂಭಿಸೋಣ. ಬನ್ನಿ, ಸಂಚಿಕೆಯ ಮೊದಲ ವಚನ ಯಾವುದು ಅಂತ ನೋಡೋಣ. ಬಾರದು ಬಾರದು ಭಕ್ತಂಗೆ ಪರಧನ ಪರಸತಿ ಬಾರದು, ಬಾರದು ವಿಷಯಿಗೆ ಪಶುಪತಿಯ ವ್ರತವು, ಬಾರದು ಬಾರದು ಭವಬಾರಿಗೆ ಕೂಡಲ ಸಂಗಮ ದೇವನ ಒಕ್ಕುದ ಕೊಳಬಾರದು. ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಅಂಗದ ಮೇಲೆ ಲಿಂಗ ವಿಭೂತಿ ರುದ್ರಾಕ್ಷಿ ಮುಂತಾದ ಶಿವಲಾಂಛನವ ಧರಿಸಿದ ಭಕ್ತನಿಗೆ ಅನ್ಯರ ಧನವನಪಹರಿಸುವ ಅನ್ಯರ ಸತಿಯ ಸಂಗಕ್ಕೆಳಸುವ ದುರಾಚಾರವು ಸಲ್ಲದು. ಇಂದ್ರಿಯ ವಿಷಯ ಭೋಗದಲ್ಲಿ ಆಸಕ್ತನಾಗಿರುವ ವಿಷಯಾಸಕ್ತನಿಗೆ ಪರಧನ ಪರಸತಿಯ ನೊಲ್ಲೆನೆಂಬ ಸತ್ಯಶೀಲವಾದ ಶಿವವ್ರತವು ಸಾಧ್ಯವಾಗದು. ಅದರಂತೆಯೇ ಶಬ್ದ ಸ್ಪರ್ಶ ರೂಪ ರಸ ಗಂಧ ಮುಂತಾದ ಭವ ಭೋಗದಲ್ಲಿ ಬಿದ್ದಿರುವವನಿಗೆ ಶಿವಕರುಣೆಯಿಂದ ಪ್ರಸಾದವು ಅಳವಡಿಸಿಕೊಳ್ಳುವುದು ಸಾಧ್ಯವಾಗದು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಬನ್ನಿ, ಮುಂದಿನ ವಚನ ಯಾವುದು ಅಂತ ನೋಡೋಣ. ಬೇಡದ ಮುನ್ನ ಮಾಡಬಲ್ಲಡೆ ಭಕ್ತ, ಬೇಡುವನೇ ಲಿಂಗ ಜಂಗಮ, ಬೇಡುವರಿಗೆಯೂ ಬೇಡಿಸಿಕೊಂಬವರಿಗೆಯೂ ಪ್ರಸಾದವಿಲ್ಲ ಗುಹೇಶ್ವರ. ಅಲ್ಲಮಪ್ರಭು ದೇವರು ಬರೆದಿರುವಂತಹ ಈ ವಚನದ ಅರ್ಥವನ್ನು ನೋಡೋಣ. ಚರಿಸುವ ದೇವನಾದ ಜಂಗಮ ಬಂದು ಬೇಡದ ಮುನ್ನವೇ ದಾಸೋಹವ ಮಾಡಬಲ್ಲವನಾದರೆ ಆತ ಸದ್ಭಕ್ತ. ನಿತ್ಯ ತೃಪ್ತವಾದ ಲಿಂಗವೇ ತಾನಾದ ಜಂಗಮವು ಬೇಡುವುದೇ? ಬೇಕೇ ಬೇಕೆಂದು ಬಯಸಿ ಬೇಡುವ ಜಂಗಮ ವೇಷಧಾರಿಗಳಿಗೂ ಬೇಡುವವರಿಗೂ, ನೀಡದೆ ವಂಚಿಸುವ ಲಾಂಛನಧಾರಿ ಭಕ್ತರಿಗೂ ಪರಿಶುದ್ಧ ಪ್ರಸನ್ನತೆಯಾದ ಶಿವಪ್ರಸಾದವಿಲ್ಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಅಚ್ಚಪ್ರಸಾದಿ ಅಚ್ಚಪ್ರಸಾದಿ ಎಂಬಿರಿ ಕೇಳಿರಯ್ಯ, ನಿಚ್ಚಕ್ಕೆ ನಿಚ್ಚ ಹುಸಿವ ಹುಸಿಗಳ ಕಂಡೆವಯ್ಯ. ವಾಯು ಬೀಸದ ಮುನ್ನ ಆಕಾಶ ಬಲಿಯದ ಮುನ್ನ ಲಿಂಗಕ್ಕೆ ಅರ್ಪಿತ ಮುಖವ ಮರೆದಿರಯ್ಯ. ಭೋಜನವ ಮಾಡಿ ಭಾಜನವನಿಟ್ಟು ಓಹ ಹಿರಿಯರಿಗೆ ಭಂಗ ನೋಡ ಗುಹೇಶ್ವರ. ಅಲ್ಲಮಪ್ರಭು ದೇವರು ಬರೆದಿರುವಂತಹ ಈ ವಚನದ ಅರ್ಥ: ನಾವು ಅಚ್ಚಪ್ರಸಾದಿಗಳು, ನಾವು ಅಚ್ಚಪ್ರಸಾದಿಗಳು ಎಂದು ನುಡಿದುಕೊಳ್ಳುವವರೇ ಕೇಳಿರಿ. ನಿಮ್ಮ ಪ್ರಸಾದಿತನವ ಗಮನಿಸಿದರೆ ಕೇವಲ ದಿನದಿನವೂ ವಿಷಯ ಭೋಗಾಸಕ್ತಿಗಾಗಿ ನೀವು ಸುಳ್ಳು ನುಡಿವ ಸುಳ್ಳು ನುಡಿಗಳನ್ನೇ ಕಂಡೆವಲ್ಲ. ನೀವು ಪ್ರಸಾದಿ ಎನಿಸಬೇಕಾದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಮುಂತಾದ ಭೋಗ ವಸ್ತುಗಳನ್ನು ಕಂಡು ಪ್ರಾಣಾದಿ ವಾಯುವು ಬೀಸಿ ಮನ ಸಂಚಲನಗೊಳಿಸದ ಮುನ್ನ ಮತ್ತು ಭೋಗ ವಸ್ತುವಿನಲ್ಲಿ ಸುಖವುಂಟೆಂಬ ಜ್ಞಾನ ವಿಕೃತಿ ಬಲಿಯದ ಮುನ್ನವೇ ಇಂದ್ರಿಯಗಳನ್ನು ಲಿಂಗಮುಖ ಮಾಡಿ ಶಬ್ದಾದಿ ವಿಷಯ ಪದಾರ್ಥವ ಅರ್ಪಿತವ ಗೈಯುವುದು ಮರೆಯದಿರಿ. ಇದನರಿಯದೇ ನಾವು ಅಚ್ಚಪ್ರಸಾದಿ ಅಚ್ಚಪ್ರಸಾದಿಗಳೆಂದು ಭ್ರಮಿಸಿ ಬೇಕಾದಷ್ಟು ಭೋಜನವ ಮಾಡಿ ನಿಜ ಪ್ರಸಾದದ ಗುರಿಯನ್ನಾಶ್ರಯಿಸದೆ ಹೋಗುವ ಮಾತಿನ ವೇಷದ ಹಿರಿಯರಿಗೆ ಅಂಗವಿಕಾರದ ಭಂಗ ತಪ್ಪದು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಕಾಲನ ಕೊಂದಾತನಲ್ಲದೆ ಶುದ್ಧ ಪ್ರಸಾದಿಯಲ್ಲ, ಕಾಮವ ಕೊಂದಾತನಲ್ಲದೆ ಸಿದ್ಧ ಪ್ರಸಾದಿಯಲ್ಲ,
ತ್ರಿಪುರವ ಸುಟ್ಟಾತನಲ್ಲದೆ ಪ್ರಸಿದ್ಧ ಪ್ರಸಾದಿಯಲ್ಲ. ಕೆಸರಲ್ಲಿ ಕಿಚ್ಚನಿಕ್ಕಿ ಬಸುರು ಬಡಿದುಕೊಂಡಾತಂಗಲ್ಲದೆ ಈ ತ್ರಿವಿಧ ಪ್ರಸಾದವಿಲ್ಲ ಕಾಣ ಗುಹೇಶ್ವರ. ಅಲ್ಲಮ ಪ್ರಭು ದೇವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ತನುವನು ಅರಿವಿನ ಗುರುವಿಗರ್ಪಿಸಿ ತನುವಿನ ಮೃತ್ಯು ಭಯವ ನಷ್ಟಗೊಳಿಸದವನು ಶುದ್ಧ ಪ್ರಸಾದಿಯಲ್ಲ. ಮನಲಿಂಗಕ್ಕರ್ಪಿಸಿ ಮರವೆಯ ಮನದ ಕಾಮವನು ನಷ್ಟಗೊಳಿಸದವನು ಸಿದ್ಧಪ್ರಸಾದಿಯಲ್ಲ. ತನು ಮನ ಭಾವಗಳೆಂಬ ಮುಪ್ಪೊರವನು ಸತ್ಕ್ರಿಯೆ ಸುಜ್ಞಾನ ಸದ್ಭಾವವೆಂಬ ಅಗ್ನಿಯಲ್ಲಿ ಸುಟ್ಟವನಲ್ಲದೆ ಆತ ಪ್ರಸಿದ್ಧ ಪ್ರಸಾದಿಯಲ್ಲ. ಭೋಗ ಪ್ರಪಂಚದ ಕೆಸರಿನಲ್ಲಿ ಅರಿವಿನ ಅಗ್ನಿಯನ್ನಿಟ್ಟು ಸುಟ್ಟು ಅರಿವಿನಾಚಾರವನು ಅಂಗಕ್ಕೆ ಅಳವಡಿಸಿಕೊಂಡ ಸದಾಚಾರಿಗಲ್ಲದೆ ಮಿಕ್ಕವರಿಗೆ ಈ ಶುದ್ಧ ಸಿದ್ಧ ಪ್ರಸಿದ್ಧವೆಂಬ ಪ್ರಸಾದದ ನಿಲುವು ಅಸಾಧ್ಯ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ತಮ್ಮಿಚ್ಛೆಗೆ ಬಂದ ಪದಾರ್ಥ ಲಿಂಗದಿಚ್ಛೆ ಎಂಬರು, ತಮ್ಮಿಚ್ಛೆಗೆ ಬರದ ಪದಾರ್ಥ ಲಿಂಗದಿಚ್ಛೆ ಇಲ್ಲವೆಂಬರು. ಹೋದ ವಾಕು ಶಿವಾಜ್ಞೆ ಎಂಬರು, ಇದ್ದ ಮಾತು ತನ್ನಾಜ್ಞೆ ಎಂಬರು. ಅದೆಂತಯ್ಯ, ಇಚ್ಛೆಗೆ ಒಳಗಾಗುವನಲ್ಲಯ್ಯ ಲಿಂಗವು, ಶಿವೋದಾತ ಶಿವೋಭೋಕ್ತ ಎಂಬುದ ತಿಳಿದು ಲಿಂಗ ಮುಖದಿಂದ ಬಂದ ಪದಾರ್ಥವ ಕೈಕೊಂಬಡೆ ಅಚ್ಚ ಲಿಂಗೈಕ್ಯನೆಂಬೆ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸಿದ್ಧರಾಮೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಈ ನಾಮಧಾರಿ ಪ್ರಸಾದಿಗಳು ತಮ್ಮ ಭೋಗಾಸಕ್ತಿಗೆ ಬಂದ ವಿಷಯ ಸುಖ ಪದಾರ್ಥಗಳೆಲ್ಲ ಲಿಂಗದಿಚ್ಛೆಯಿಂದ ಬಂದವುಗಳೆಂದು ಹೇಳುವರು. ಯಾವ ವಿಷಯ ಭೋಗ ಪದಾರ್ಥಗಳು ತಮ್ಮ ಸುಖ ಭೋಗಕ್ಕೆ ಬರುವುದಿಲ್ಲವೋ ಅವೆಲ್ಲ ಲಿಂಗದಿಚ್ಛೆಗೆ ಸಲ್ಲವು ಎನ್ನುವರು. ತನ್ನ ಬಾಯಿಂದ ತಪ್ಪಿ ಹೊರಹೋದ ಅಲ್ಲದ ಅನೃತ ಮಾತು ಶಿವಾಜ್ಞೆಯಿಂದ ಬಂದುದು ಎನ್ನುವರು. ಇನ್ನು ಬಾಯಿಂದ ಹೊರಬರದೇ ಇದ್ದ ಮಾತು ತನ್ನಾಜ್ಞೆಯಿಂದ ಬರುವುದು ಎನ್ನುವರು. ಅದು ಹೇಗೆ ಸಾಧ್ಯ? ಏಕೆಂದರೆ ನಿತ್ಯ ತೃಪ್ತನಾದ ಪರಮದೇವನು ವಿಷಯ ಸುಖ ಭೋಗ ಬಯಸುವ ಇಚ್ಛೆಗೆ ಒಳಗಾಗುವುದಿಲ್ಲ. ಕೊಡುವವನು ಶಿವನೇ ಭೋಗಿಸುವವನು ಶಿವನೇ ಎಂಬ ಶಿವಾದ್ವೈತ ಭಕ್ತಿಯ ಮರ್ಮವ ತಿಳಿದು ಅಂಗ ಮುಖವಳಿದು ಲಿಂಗ ಮುಖವಾದ ಇಂದ್ರಿಯಗಳಿಂದ ಬಂದ ಪದಾರ್ಥವನ್ನು ಲಿಂಗಕ್ಕರ್ಪಿಸಿ ಪ್ರಸಾದ ಸ್ವೀಕರಿಸಬಲ್ಲವರನೇ ಅಚ್ಚ ಲಿಂಗೈಕ್ಯರು ಎನ್ನುವರು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಅಚ್ಚಪ್ರಸಾದ ನಿಚ್ಚಪ್ರಸಾದ ಸಮಯ ಪ್ರಸಾದವನರಿಯದ ಮೂಢರಿಗೆ ಷಡ್ವಿಧ ಲಿಂಗಾಂಗ ಪ್ರಸಾದ ಪಾದೋದಕವ ಹೇಳುವನೊಬ್ಬ ಪಾದೋದಕ ದ್ರೋಹಿ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥ. ಅಚ್ಚಪ್ರಸಾದ ನಿಚ್ಚಪ್ರಸಾದ ಸಮಯ ಪ್ರಸಾದವೆಂದರೇನೆಂಬುದನರಿಯದ ಮೂಢನಂಬಿಕೆಯವರಿಗೆ ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗವೆಂಬ ಷಡ್ವಿಧ ಲಿಂಗ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯವೆಂಬ ಷಡ್ವಿಧ ಅಂಗಗಳ ಸುಗಂಧ ಸುರುಚಿ ಸುರೂಪ ಸುಸ್ಪರ್ಶ ಸುಶಬ್ದ ಸಂತೃಪ್ತಿ ಎಂಬ ಷಡ್ವಿಧ ಪ್ರಸಾದ ಕರುಣಾಜಲ ವಿನಯಾಜಲ ಸಮತಾಜಲವೆಂಬ ತ್ರಿವಿಧ ಪಾದೋದಕದ ವಿವರವಾದ ಘನತೆ ಹೇಳುವವನೊಬ್ಬ ಜ್ಞಾನಿಯಲ್ಲ, ಪಾದೋದಕದ ದ್ರೋಹಿ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ನೋಡೋಣ. ಉಂಡು ಉಂಡು ಹೋಗುವವರ ನೋಡಿ ನೋಡಿ ನಾಚಿತ್ತಯ್ಯ ಎನ್ನ ಮನ, ಎಡಹಿ ಎಡಹಿ ಹೋಗುವವರ ನೋಡಿ ನೋಡಿ ನಾಚಿತ್ತಯ್ಯ ಎನ್ನ ಮನ. ಉಣ್ಣದೆ ಎಡಹದೆ ಓದಡೆ ಅವರೇ ಬಸವಾದಿ ಪ್ರಮಥರೆಂಬೆ, ಅವರೇ ನೀವೆಂದು ಭಾವಿಸುವೆನಯ್ಯ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಸಿದ್ಧರಾಮೇಶ್ವರರ ಈ ವಚನದ ಅರ್ಥ.
ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ಪಂಚವಿಷಯ ಪದಾರ್ಥಗಳು ಅಂಗೇಂದ್ರಿಯ ಮುಖದಿಂದ ಭೋಗಾಸಕ್ತರಾಗಿ ಉಂಡು ಉಂಡು ವ್ಯರ್ಥವಾಗಿ ಸತ್ತು ಹೋಗುವವರನ್ನು ನೋಡಿ ನೋಡಿ ಎನ್ನ ಮನ ಛೀ ಛೀ ಎಂದು ನಾಚಿತ್ತು. ಮನೋವಿಕಾರದ ಗಾಳಿಯ ಹೊಡೆತಕ್ಕೆ ಎಡವಿ ಎಡವಿ ಹೊಯ್ದಾಡಿ ಭವ ಭೋಗಕ್ಕೆ ಬಲಿಯಾಗಿ ಹೋಗುವವರ ನೋಡಿ ನೋಡಿ ಎನ್ನ ಮನ ಹೇಸಿ ನಾಚಿತ್ತು. ಪಂಚೇಂದ್ರಿಯಗಳನ್ನು ಲಿಂಗಮುಖಗೊಳಿಸಿ ಲಿಂಗ ಪ್ರಸಾದವನ್ನುಂಡು ವಿಷಯ ಪದಾರ್ಥವನ್ನುಣ್ಣದೆ ಮನಲಿಂಗದಲ್ಲಿ ಅಚಲವಾಗಿ ನಿಲ್ಲಿಸಿ ಮನೋವಿಕಾರದ ಗಾಳಿಯ ಹೊಡೆತಕ್ಕೆ ಎಡವಿ ಬೀಳದೆ ಪರಿಶುದ್ಧ ಪ್ರಸಾದಿಯಾಗಿ ಲಿಂಗಾರ್ಪಿತವಾಗಿ ಹೋದರೆ ಅವರನೇ ಬಸವಾದಿ ಶರಣರೆಂಬೆ, ಅವರನೇ ನೀನೆಂಬೆ ಶಿವನೇ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ನೋಡೋಣ. ಅಚ್ಚಪ್ರಸಾದಿ ನಿಚ್ಚಪ್ರಸಾದಿ ಎಂದು ನಿಚ್ಚಕ್ಕೆ ಬಗುಳುವ ಕುನ್ನಿಗಳ ನೋಡ, ಬರದ ನಾಡಿಂದ ಬಂದ ಬಣಗುಗಳಂತೆ ಮತ್ತಿಕ್ಕುವರೋ ಇಕ್ಕರೋ ಎಂದು ಒಟ್ಟಿಸಿಕೊಂಡು ತಿಂದು ಮಿಕ್ಕುದ ಬಿಸುಡುವ ಕುನ್ನಿಗಳ ಮೆಚ್ಚುವನೇ ನಮ್ಮ ಕೂಡಲ ಚನ್ನ ಸಂಗಮದೇವರು. ಚನ್ನ ಬಸವಣ್ಣನವರ ಈ ವಚನದ ಅರ್ಥ: ಅಯ್ಯ, ಪ್ರಸಾದದ ನಿಜವನರಿಯದೆ ಹುರುಳಿಲ್ಲದ ಶುಷ್ಕ ಶೀಲವನಾಚರಿಸುತ್ತಾ ನಾವು ಅಚ್ಚಪ್ರಸಾದಿಗಳು ನಿಚ್ಚಪ್ರಸಾದಿಗಳು ಎಂದು ದಿನವೂ ಬೊಗಳುವ ಈ ವಿಷಯಾಸಕ್ತಿಗೆ ಹರಿದಾಡುವ ಕುನ್ನಿಗಳು ನೋಡಿರೋ. ಬರಗಾಲ ಬಿದ್ದ ನಾಡಿನಿಂದ ಕೊಳಕ್ಕಾಗಿ ಬಂದ ಕೈಲಾಗದ ದುರ್ಬಲ ಹೇಡಿಗಳಂತೆ ಉಣ್ಣಲು ಕುಳಿತಾಗ ಮತ್ತೊಮ್ಮೆ ಬಡಿಸುವರೋ ಇಲ್ಲವೋ ಎಂದು ತಟ್ಟೆಯಲ್ಲಿ ಅನ್ನವನ್ನು ಒಟ್ಟಿಸಿ ತಿಂದು ಮಿಕ್ಕುಳಿದುದ ಚೆಲ್ಲುವರನು ಮೆಚ್ಚುವನೇ ನಮ್ಮ ಮಹಾಘನದೇವನು. ಮೆಚ್ಚನು ಎಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ: ಅಚ್ಚಪ್ರಸಾದಿಗಳೆಂದು ಹೆಸರಿಟ್ಟುಕೊಂಡು ಪ್ರಸಾದಿಗಳ ಕಂಡರೆ ಅಗಲೆನ್ನುವ, ನೀರಿನಿಂದ ತೊಳೆದು ಮುಸುರಿಗೆ ಬಿಟ್ಟ ಎಮ್ಮೆಯಂತೆ ಕುಡಿದು ಆಯತ ಮಾಡಿ ಅಗಲನ್ನೆಲ್ಲವ ನೆಕ್ಕಿ ನೀರ ತೊಂಬಲವೆಲ್ಲ ತೆಗೆವರು. ಆರೂ ಇಲ್ಲದ ವೇಳೆಯಲ್ಲಿ ರಣಬೀರರಂತೆ ಕೂಳ ತಿಂದು ಚೆಲ್ಲಾಡಿ ತುದಿಹಸ್ತವ ತೊಳೆದು ಹೋಗುವವರಿಗೆ ಅಚ್ಚಪ್ರಸಾದವೆಲ್ಲಿಹುದಯ್ಯ. ದೇಹಕ್ಕೆ ವ್ಯಾಧಿಯ ಸಂಘಟಿಸಿದಲ್ಲಿ ತನ್ನ ಖಬರು ತನಗೆ ವಿಸ್ಮೃತಿಯಾಗಲು ಆ ವೇಳೆಯಲ್ಲಿ ಅನ್ನ ಉದಕವ ಆರೂ ನೀಡದಡೆಯು ಜೀವನ ಕಕಲಾತಿಗೆ ತಾ ಮಲಗಿರ್ದ ಹಾಸಿಗೆಯಲ್ಲಿ ಏಳದೆ ಮಲಗಿರ್ದಲ್ಲಿ ಅನ್ನ ಉದಕವ ತಿಂಬುವವರಿಗೆ ಎಲ್ಲಿಹುದಯ್ಯ ಅಚ್ಚಪ್ರಸಾದ. ಇಂತಪ್ಪ ವ್ರತ ಭ್ರಷ್ಟ ಸೂಳೆ ಮಕ್ಕಳು ನುಚ್ಚ ಬಡುಕರಲ್ಲದೆ ಇವರು ಅಚ್ಚಪ್ರಸಾದಿಗಳಾಗಬಲ್ಲರೇ? ಕಾಡನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ. ಕಾಡಸಿದ್ದೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ನಾಮಧಾರಿ ಪ್ರಸಾದಿಗಳು ತಾವು ಅಚ್ಚಪ್ರಸಾದಿಗಳೆಂದು ಹೆಸರಿಟ್ಟುಕೊಂಡು ಅನ್ನಪ್ರಸಾದವ ಕಂಡರೆ ತಿಂದು ತಟ್ಟೆಯನ್ನು ನೀರಿನಿಂದ ತೊಳೆದು ಮುಸುರೆಗೆ ಬಿಟ್ಟ ಎಮ್ಮೆಯಂತೆ ಕುಡಿದು ತಟ್ಟೆಯನ್ನು ತನ್ನತ್ತ ತೆಗೆದುಕೊಂಡು ಅದನ್ನು ನಾಲಿಗೆಯಿಂದ ನೆಕ್ಕಿ ನೀರಿನ ದ್ರವವನ್ನೆಲ್ಲವನ್ನೂ ತೆಗೆಯುವರು. ಇವರು ಯಾರೂ ಇಲ್ಲದ ಸ್ಥಳದಲ್ಲಿ ನಿಯಮವನಾಚರಿಸದೆ ಯುದ್ಧಗೈವ ವೀರನಂತೆ ಬೇಕಾದಷ್ಟು ಅನ್ನವನ್ನು ತಿಂದು ತಟ್ಟೆಯಲ್ಲಿ ಹೆಚ್ಚಾಗಿರುವುದನ್ನು ಹೊರಗೆ ಚೆಲ್ಲಿ ಕೈಯ ತುದಿಯನ್ನಷ್ಟೇ ತೊಳೆದುಕೊಂಡು ಹೋಗುವವರಿಗೆ ಅಚ್ಚಪ್ರಸಾದವೆಲ್ಲಿಯದು? ಇವರ ದೇಹಕ್ಕೆ ರೋಗ ರುಜಿನ ಬಂದಲ್ಲಿ ತನ್ನ ಪ್ರಜ್ಞೆ ತನಗಿಲ್ಲದಂತೆ ಆದ ವೇಳೆಯಲ್ಲಿ ಅನ್ನ ನೀರು ಯಾರು ನೀಡಿದರೂ ಜೀವ ಉಳಿಸಿಕೊಳ್ಳುವ ಕಕಲಾತಿಯಿಂದ ತಾ ಮಲಗಿದ್ದ ಹಾಸಿಗೆಯಲ್ಲಿಯೇ ಏಳದೆ ಮಲಗಿಕೊಂಡೇ ತಿಂಬವರಿಗೆ ಎಲ್ಲಿಯ ಅಚ್ಚಪ್ರಸಾದ? ಇಂತಿರುವ ಪ್ರಸಾದ ವ್ರತ ಭ್ರಷ್ಟ ಸೂಳೆಯ ಮಕ್ಕಳು ಕೂಳಬಾಕರಲ್ಲದೆ ಇವರು ಅಚ್ಚಪ್ರಸಾದಿಗಳಾಗಬಲ್ಲರೇ? ಆಗಲಾರರು ಎಂಬುದೇ ಈ ವಚನದ ತತ್ವಾನುಭವ.
ಮುಂದಿನ ವಚನ ನೋಡೋಣ. ಅಚ್ಚಪ್ರಸಾದವೆಂದು ಹಸಿದು ತಮ್ಮ ಮನದ ಹವಣಿಂಗೆ ಗಡಣಿಸಿಕೊಂಬರು. ತನು ಮನ ಮುಟ್ಟಿದೋಗರ ಲಿಂಗಾರ್ಪಿತಕ್ಕೆ ಸಲ್ಲದು. ಅನರ್ಪಿತವನುಂಡು ಅಚ್ಚಪ್ರಸಾದಿಗಳೆಂಬುವರನು ಲಿಂಗೈಕ್ಯ ಶರಣರು ಮೆಚ್ಚರು. ಬಂದ ಪದಾರ್ಥವ ಕೂಡಲ ಚನ್ನ ಸಂಗಯ್ಯಂಗೆ ಅರ್ಪಿಸಿಕೊಳ್ಳಬಲ್ಲಾತನೇ ಪ್ರಸಾದಿ. ಚನ್ನ ಬಸವಣ್ಣನವರ ಈ ವಚನದ ಅರ್ಥ: ಅಚ್ಚಪ್ರಸಾದಿಗಳೆಂದು ಹೊಟ್ಟೆ ಹಸಿದು ತಮ್ಮ ಮನದಿಚ್ಛೆಗೆ ಅನುಕೂಲವಾದಷ್ಟು ಅನ್ನವನ್ನು ತಟ್ಟೆಯಲ್ಲಿ ಒಟ್ಟಿಸಿಕೊಳ್ಳುವರು. ತನುವಿನ ಹಸಿವು, ಮನದ ಇಚ್ಛೆ ಇವೆರಡೂ ಮೊದಲೇ ಮುಟ್ಟಿದ ಅಡಿಗೆ ಲಿಂಗಾರ್ಪಿತಕ್ಕೆ ಸಲ್ಲುವುದಿಲ್ಲ. ಆದ್ದರಿಂದ ಅನರ್ಪಿತ ಅನ್ನವ ಹಸಿವೆಗಾಗಿ ತಿಂದುಂಡು ನಾವು ಅಚ್ಚಪ್ರಸಾದಿಗಳೆಂಬುವರನು ಲಿಂಗಾಂಗ ಸಮರಸಾನುಭಾವಿಗಳಾದ ಶರಣರು ಮೆಚ್ಚುವುದಿಲ್ಲ. ಬಯಸದೆ ಬಂದ ಪದಾರ್ಥವ ಮನದಲ್ಲಿರುವ ಮಹಾಲಿಂಗನಿಗೆ ಅರ್ಪಿಸಿ ತಾ ಪ್ರಸಾದವ ಸ್ವೀಕರಿಸಬಲ್ಲವನೇ ನಿಜವಾದ ಪ್ರಸಾದಿ ಎಂಬುದು ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಪ್ರಸಾದಿ ಪ್ರಸಾದಿಗಳೆಂದು ನುಡಿದುಕೊಂಬ ಪರಮದ್ರೋಹಿಗಳ ನೇನೆಂಬೆ. ಪ್ರಸಾದಿಗೆ ಪರಸ್ತ್ರೀಯರ ಅಪ್ಪುಗೆಯುಂಟೆ. ಪ್ರಸಾದಿಗೆ ಪರದೈವದ ಪೂಜೆಯುಂಟೆ. ಪ್ರಸಾದಿಗೆ ಪರದೈವದ ಪ್ರೇಮ ಉಂಟೆ. ಪ್ರಸಾದಿಗೆ ಪ್ರಪಂಚಿನ ವ್ಯವಹಾರ ಉಂಟೆ. ಇಂತಿ ತಥ್ಯ ಮಿಥ್ಯ ಹೋರಾಟದಲ್ಲಿದ್ದು ತೊತ್ತಿನೆಂಜಲ ತಿಂಬ ಹೊಲೆಯರಿಗೆ ಉನ್ನತ ಪ್ರಸಾದವೆಲ್ಲಿಯದಯ್ಯ ಅಖಂಡೇಶ್ವರ. ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥ: ನಾವು ಪ್ರಸಾದಿ ಎಂದು ಬೀಗಿ ನುಡಿದುಕೊಳ್ಳುವ ಪ್ರಸಾದದ ಪರಮದ್ರೋಹಿಗಳಿಗೆ ಏನೆನ್ನಲಿ? ಪರಶಿವ ತತ್ವವನ್ನು ಅಂಗದಲ್ಲಿ ಅಳವಡಿಸಿಕೊಂಡು ಪರಿಶುದ್ಧಾಂಗನಾದ ಪ್ರಸಾದಿಗೆ ಪರಸ್ತ್ರೀಯರ ಅಪ್ಪುಗೆಯುಂಟೆ. ಅಂಗದಲ್ಲಿ ಏಕಲಿಂಗ ನಿಷ್ಠನಾದ ಪ್ರಸಾದಿಗೆ ತನ್ನಿಂದ ಬಿಟ್ಟು ಅನ್ಯ ಭಿನ್ನವಾದ ದೈವಗಳ ಪೂಜೆಯುಂಟೆ. ಲಿಂಗಾವಧಾನಿಯಾದ ಪ್ರಸಾದಿಗೆ ಅನ್ಯ ಭಿನ್ನ ದೈವದಲ್ಲಿ ಪ್ರೇಮ ಉಂಟೆ. ತನು ಮನ ಭಾವ ಕರಣೇಂದ್ರಿಯಗಳೆಲ್ಲ ಲಿಂಗಮಯವಾದ ಪ್ರಸಾದಿಗೆ ವಿಷಯಭೋಗ ಪ್ರಪಂಚದ ವ್ಯವಹಾರ ಉಂಟೆ. ಈ ರೀತಿಯಾದ ಸತ್ಯ ಅಸತ್ಯದ ಹೋರಾಟದಲ್ಲಿ ತೊಳಲಾಡುತ್ತಲಿದ್ದು ಇಂದ್ರಿಯ ವಿಕಾರವೆಂಬ ತೊತ್ತಿನೆಂಜಲ ತಿಂಬ ಮಲಿನ ಮಾನವರಿಗೆ ಉನ್ನತವಾದ ಶಿವಪ್ರಸಾದವೆಲ್ಲಿಯದು? ಅಸಾಧ್ಯ ಎಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ: ಸಿಂಹದ ಮೊಲೆ ಹಾಲು ಸಿಂಹದ ಮರಿಗಲ್ಲದೆ ಸೀಳನಾಯಿಗೆ ಯೋಗ್ಯವೇ ಅಯ್ಯ. ಶಿವಪ್ರಸಾದದೊಲುಮೆ ಶಿವಶರಣರಿಗಲ್ಲದೆ ಉಳಿದ ಭವ ಭಾರಿಗಳಿಗಡಬಹುದೇ ಅಯ್ಯ ಅಖಂಡೇಶ್ವರ. ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥ: ಅಡವಿಯ ಅರಸನೆನಿಸುವ ಸಿಂಹದ ಹಾಲು ಸಿಂಹದ ಮರಿಗೆ ಸಲ್ಲುವುದಲ್ಲದೆ ಊರ ಹಾಳುಗೋಡೆಯ ಸೀಳನಾಯಿಗೆ ಯೋಗ್ಯವಾಗುವುದೇ? ಅದರಂತೆಯೇ ಪರಮ ಪರಿಶುದ್ಧವಾದ ಶಿವಪ್ರಸಾದದ ಕರುಣೆಯ ಒಲುಮೆ ಸರ್ವಾಂಗ ಶುದ್ಧರಾದ ಶಿವಶರಣರಿಗೆ ಅಳವಡುವುದಲ್ಲದೆ ಅನ್ಯ ವಿಷಯ ಲಂಪಟರಾದ ಭವಬದ್ಧ ಜೀವಿಗಳಿಗೆ ಅಳವಡುವುದೇ? ಅಳವಡದು ಎಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ: ಪ್ರಸಾದಿಗೆ ಅಗ್ನಿಯೇ ಅಂಗ, ಆ ಅಂಗಕ್ಕೆ ನಿರಹಂಕಾರವೇ ಹಸ್ತ, ಆ ಹಸ್ತಕ್ಕೆ ಮೂರ್ತಿ ಸಾಧಕ್ಯ, ಆ ಸಾಧಕ್ಯಕ್ಕೆ ಇಚ್ಛಾಶಕ್ತಿ, ಆ ಶಕ್ತಿಗೆ ಶಿವನೇ ಲಿಂಗ, ಆ ಲಿಂಗಕ್ಕೆ ವಿದ್ಯೆಯೇ ಕಳೆ, ಆ ಕಳೆಗೆ ನೇತ್ರೇಂದ್ರಿಯವೇ ಮುಖ, ಆ ಮುಖಕ್ಕೆ ಸುರೂಪ ದ್ರವ್ಯಗಳನ್ನು ರೂಪು ರುಚಿ ತೃಪ್ತಿಯ ನರಿದು ಅವಧಾನ ಭಕ್ತಿಯಿಂದರ್ಪಿಸಿ ಆ ಸುರೂಪ ಪ್ರಸಾದವನ್ನು ಭೋಗಿಸಿ ಸುಖಿಸುತ್ತಿಹನು ಕೂಡಲ ಚನ್ನ ಸಂಗ ನಿಮ್ಮ ಪ್ರಸಾದಿ. ಚನ್ನ ಬಸವಣ್ಣನವರ ಈ ವಚನದ ಅರ್ಥ:
ಷಟ್ಸ್ಥಲ ಪಥವಿಡಿದು ಲಿಂಗಾಂಗ ಸಾಮರಸ್ಯವ ಸಾಧಿಸುವ ಪರಿಶುದ್ಧ ಪ್ರಸಾದಿಗೆ ಅಗ್ನಿತತ್ವವೇ ಅಂಗ. ಆ ಅಂಗಕ್ಕೆ ನಾನು ನನ್ನದೆಂಬುದನಳಿದು ಪರಿಶುದ್ಧಗೊಂಡ ನಿರಹಂಭಾವದ ಅಂತರಂಗದ ನಿರಹಂಕಾರವೇ ಲಿಂಗವನರ್ಚಿಸುವ ನಿಜ ಹಸ್ತ. ಆ ಹಸ್ತಕ್ಕೆ ಸಕಲ ಸಂಪದವೆಲ್ಲವೂ ಶಿವತತ್ವದ ಸೊಮ್ಮೆಂದು ನಿರಹಂಭಾವದಿಂದ ಲಿಂಗಕ್ಕೆ ಅರ್ಪಿಸಲು ಆದೇಶಿಸುವ ಶಿವಪ್ರಭೆ ಎನಿಸುವ ಮೂರ್ತಿ ಸಾಧಕ್ಯ. ಆ ಸಾಧಕ್ಯಕ್ಕೆ ತನು ಮನ ಭಾವ ಕರಣೇಂದ್ರಿಯಗಳಿಂದಲೂ ಲಿಂಗ ಪ್ರಸಾದವ ಗ್ರಹಿಸಬೇಕೆಂಬುದೇ ಇಚ್ಛಾಶಕ್ತಿ. ಆ ಶಕ್ತಿಗೆ ಸಕಲ ಜೀವಿಗಳಲ್ಲಿ ತನ್ನಂತರಂಗದಲ್ಲಿ ಅವ್ಯಕ್ತವಾಗಿ ಅಡಗಿ ಅಂಗೈಯಲ್ಲಿ ಅರಳಿ ಬಂದ ಶಿವತತ್ವವೇ ಲಿಂಗ. ಆ ಲಿಂಗಕ್ಕೆ ಮನದಲ್ಲಿ ನೆಲೆಗೊಂಡು ಪಂಚೇಂದ್ರಿಯಗಳಲ್ಲಿ ಪರಿಶುದ್ಧವಾದ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ ಪ್ರಸಾದವ ಗ್ರಹಿಸುವ ವಿದ್ಯೆಯೇ ಕಳೆ. ಆ ಕಳೆಗೆ ಅಂಗೈಯಲ್ಲಿ ಅಚಲವಾಗಿರುವ ಇಷ್ಟಲಿಂಗವನ್ನು ಹಾಗೂ ಸಕಲವೂ ಶಿವಮಯವೂ ಎಂದು ನೋಡುವ ನಯನೇಂದ್ರಿಯ ಮುಖ, ಆ ನಯನೇಂದ್ರಿಯ ಮುಖಕ್ಕೆ ಪವಿತ್ರವಾದ ಸುರೂಪ ಪದಾರ್ಥವನ್ನು ರೂಪು ರುಚಿ ತೃಪ್ತಿಯನರಿದು ಅತ್ತಿತ್ತ ವಿಚಲಿತವಾಗದ ಅವಧಾನ ಭಕ್ತಿಯಿಂದ ಲಿಂಗಕ್ಕರ್ಪಿಸಿ ಶುದ್ಧವಾದ ಸುರೂಪ ಪ್ರಸಾದವನುಂಡು ಶಿವ ಸುಖವನನುಭವಿಸುವಾತನೇ ನಿಮ್ಮ ನಿಜ ಪ್ರಸಾದಿ ಎಂಬುದು ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಅಗ್ನಿಯೇ ಅಂಗವಾದ ಪ್ರಸಾದಿಗೆ ನಿರಹಂಕಾರವೇ ಹಸ್ತ. ಆ ಹಸ್ತಕ್ಕೆ ಇಚ್ಛಾಶಕ್ತಿ, ಆ ಶಕ್ತಿಗೆ ಶಿವಲಿಂಗ, ಆ ಶಿವಲಿಂಗಕ್ಕೆ ನೇತ್ರೇಂದ್ರಿಯವೇ ಮುಖ, ಆ ಮುಖಕ್ಕೆ ಸುರೂಪು ಪದಾರ್ಥ, ಆ ಪದಾರ್ಥವನ್ನು ನೇತ್ರದಲ್ಲಿ ಶಿವಲಿಂಗಕ್ಕೆ ಸಾವಧಾನ ಭಕ್ತಿಯಿಂದರ್ಪಿಸಿ ಆ ಸುರೂಪು ಪ್ರಸಾದವನ್ನು ಪಡೆದು ಸುಖಿಸುವಾತನೇ ಪ್ರಸಾದಿಯಯ್ಯ ಅಖಂಡೇಶ್ವರ. ಷಣ್ಮುಖ ಶಿವಯೋಗಿಗಳು ಬರೆದಿರುವಂಥ ಈ ವಚನದ ಅರ್ಥ: ಅಗ್ನಿ ತತ್ವವೇ ಅಂಗವಾದ ಪ್ರಸಾದಿಗೆ ತನ್ನ ಸುತ್ತಿದ ತನು ಮನ ಧನ ಮುಂತಾದ ಸಕಲ ಸಂಪತ್ತು ನನ್ನದಲ್ಲ, ಎಲ್ಲವೂ ಮಹಾಲಿಂಗದೇವನ ಸೊತ್ತೆಂಬ ನಿರಹಂಕಾರವೇ ಹಸ್ತ. ಆ ನಿರಹಂಕಾರವೆಂಬ ಹಸ್ತಕ್ಕೆ ಪಂಚೇಂದ್ರಿಯಗಳಿಂದ ಸುಗಂಧ, ಸುರುಚಿ, ಸುರೂಪು, ಸುಸ್ಪರ್ಶ, ಸುಶಬ್ದವೆಂಬ ಪಂಚ ಪದಾರ್ಥವ ಗ್ರಹಿಸುವ ಇಚ್ಛೆಯೇ ಶಕ್ತಿ. ಆ ಇಚ್ಛಾ ಶಕ್ತಿಗೆ ಪಂಚ ಪದಾರ್ಥವನರ್ಪಿಸಲು ಶಿವತತ್ವವೇ ಲಿಂಗ. ಆ ಶಿವಲಿಂಗಕ್ಕೆ ದೃಷ್ಟಿನೆಟ್ಟು ರೂಪವನರ್ಪಿಸಲು ನಯನೇಂದ್ರಿಯವೇ ಮುಖ. ಆ ನಯನೇಂದ್ರಿಯವೇ ಮುಖಕ್ಕೆ ಪರಿಶುದ್ಧ ದೃಷ್ಟಿಯಿಂದ ನೋಡುವ ಸುರೂಪವೇ ಪದಾರ್ಥ. ಆ ಸುರೂಪ ಪದಾರ್ಥವನ್ನು ನಯನೇಂದ್ರಿಯದಲ್ಲಿರುವ ಶಿವಲಿಂಗಕ್ಕೆ ಅತ್ತಿತ್ತ ವಿಚಲಿತವಾಗದ ಸಾವಧಾನವೆಂಬ ಭಕ್ತಿಯಿಂದರ್ಪಿಸಿ ಆ ಶಿವಲಿಂಗದ ಸುರೂಪ ಪ್ರಸಾದವನ್ನು ಪಡೆದು ದಿವ್ಯ ಸುಖವನನುಭವಿಸುವಾತನೇ ಪ್ರಸಾದಿ ಎಂಬುದು ಈ ವಚನದ ತತ್ವಾನುಭವವಾಗಿದೆ. ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ. ಅಗ್ನಿಯೇ ಅಂಗವಾದ ಪ್ರಸಾದಿಯಲ್ಲಿ ಪ್ರಾಣಲಿಂಗಿ ಶರಣ ಐಕ್ಯ ಭಕ್ತ ಮಾಹೇಶ್ವರನಪ್ಪ ಅಂಗ ಪಂಚಕವು ಗರ್ಭೀಕೃತವಾಗಿ ಆ ಪ್ರಸಾದಿಯಲ್ಲಿ ಶಿವಲಿಂಗ ಸಂಬಂಧವಾಗಿ ಆ ಶಿವಲಿಂಗದಲ್ಲಿಯೇ ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ, ಆಚಾರಲಿಂಗ, ಗುರುಲಿಂಗವೆನಿಸುವ ಲಿಂಗ ಪಂಚಕವು ಗರ್ಭೀಕೃತವಾಗಿ ಶಿವಲಿಂಗವೇ ಸರ್ವಾಶ್ರಯವಾಗಿ ಇಂತಿ ಷಡ್ವಿಧ ಲಿಂಗದಲ್ಲಿ ಬೆರೆಸಿ ಬೇರಿಲ್ಲದಿರಬಲ್ಲರೇ ಪ್ರಸಾದಿ ಎಂಬೆನಯ್ಯ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ. ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ.
ಅಗ್ನಿತತ್ವವೇ ಅಂಗವಾದ ಪ್ರಸಾದಿಯಲ್ಲಿ ಪ್ರಾಣಲಿಂಗಿ ಶರಣ ಐಕ್ಯ ಭಕ್ತ ಮಾಹೇಶ್ವರವೆಂಬ 5 ಅಂಗಸ್ಥಲಗಳು ಅಡಗಿರುತ್ತವೆ. ಈ ತೆರನಾಗಿ 6 ಸ್ಥಳವ ತನ್ನಲ್ಲಡಗಿಸಿಕೊಂಡ ಪ್ರಸಾದಿಗೆ ಶಿವಲಿಂಗವೇ ಮುಖ್ಯ ಅರ್ಚನೆಗೆ ಅಳವಟ್ಟಿರುತ್ತದೆ. ಅಂಥ ಶಿವಲಿಂಗದಲ್ಲಿಯೇ ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ, ಆಚಾರಲಿಂಗ, ಗುರುಲಿಂಗವೆಂಬ ಪಂಚಲಿಂಗಗಳು ಗರ್ಭೀಕೃತವಾಗಿವೆ. ಅಂತಹ ಶಿವಲಿಂಗವೇ ಪ್ರಸಾದಿಗೆ ಲಿಂಗಾಂಗ ಸಾಮರಸ್ಯವ ಸಾಧಿಸಿಕೊಳ್ಳಲು ಆಧಾರವಾಗಿದೆ. ಈ ತೆರನಾಗಿ ಶಿವಲಿಂಗವಿಡಿದು ಷಡ್ವಿಧ ಲಿಂಗದಲ್ಲಿ ಬೆರೆಸಿ ಬೇರಿಲ್ಲದೆ ಸಮರಸವಾಗಿರಬಲ್ಲವರನ್ನೇ ನಿಜ ಪ್ರಸಾದಿ ಎಂಬೆನು ಎಂಬುದು ಈ ವಚನದ ತತ್ವಾನುಭವವಾಗಿದೆ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಇಂದಿನ ವಚನವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಚನಗಳನ್ನು ಕೇಳಿದಿರಿ, ಅವುಗಳನ್ನು ಅರ್ಥೈಸಿಕೊಂಡಿದ್ದೀರಿ. ಹಾಗೆ ಅವುಗಳ ಸಾರವನ್ನು ಸಂಸಾರಕ್ಕೆ ಅಳವಡಿಸಿಕೊಳ್ತಾ ಸುಸ್ಥಿರತೆಯತ್ತ ಸಾಗೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ತಾವೆಲ್ಲರೂ ಕೇಳರಿತಂತಹ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದ ಶ್ರೀ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ. ಇವರ ಮತ್ತೊಂದಷ್ಟು ವಚನದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.